Aptas Ayurveda Trust, Reach Ayurveda to Each. Celebrating its 10th anniversary presents Ayurgrama 3.0, third edition of National Level Ayurveda Contest with the theme Indriya Arogya, Swastha Indriya, Swastha India on behalf of Charaka Jayanti 2026. Organized by Aptas Ayurveda Trust, Karnataka. Supported and guided by National Commission for Indian System of Medicine. Rashtriya Ayurveda Vidyapith. Prize for the contest is sponsored by Vaidya Chetan Upadhyaya, founder and managing director of Pranavaidya Group of Hospitals, which has 9 hospitals across India. Sponsored by Vaidya Hari Krishna Panache, founder and managing director of SDP Ayurveda Putturu. Punarvasu 2.0, International Summit on Indriya Arogya. Theme: Harsha, Health Advocacy for Renaissance of Sensory Health through Ayurveda. On 29th and 30th August 2026, Saturday and Sunday at Shri Kshetra Dharmasthala, Karnataka. Be there, be the moment. Swastha Indriya, Swastha India. Register now. ಶ್ಲೋಕ ಪಾರಾಯಣದ ನಂತರ ಮುಂಜಾನೆಯ ತಾಜಾ ಗಾಳಿಯೊಂದಿಗೆ ಮತ್ತೊಂದು ಆರೋಗ್ಯಕರ ಅಧ್ಯಾಯ ತೆರೆದುಕೊಂಡಿತು. ಬೆಳಗ್ಗಿನ 6ರಿಂದ 7 ಗಂಟೆಯವರೆಗೆ ಯೋಗ ಮತ್ತು ಪ್ರಾಣಾಯಾಮ. ಇಲ್ಲಿ ವಯಸ್ಸಿನ ಅಂತರವಿರಲಿಲ್ಲ. ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ. ಆರೋಗ್ಯದ ವಿಚಾರದಲ್ಲಿ ಇಡೀ ಗ್ರಾಮ ಒಂದೇ ಕುಟುಂಬದಂತೆ ಒಂದಾಗಿ ನಿಂತಿತ್ತು. ಆಯುರ್ಗ್ರಾಮದ ಅಧಿಕೃತ ಉದ್ಘಾಟನೆಯ ಪವಿತ್ರ ಕ್ಷಣಕ್ಕೆ ವೇದಿಕೆ ಸಜ್ಜಾಯಿತು. ಗೋಪೂಜೆಯೊಂದಿಗೆ ಆಯುರ್ಗ್ರಾಮದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶುಭ ಚಾಲನೆ ನೀಡಲಾಯಿತು. ಭಾರತೀಯ ಸಂಸ್ಕೃತಿ ಹಾಗೂ ಆಯುರ್ವೇದ ಪರಂಪರೆಯಲ್ಲಿ ಪವಿತ್ರ ಸ್ಥಾನ ಪಡೆದಿರುವ ಗೋಮಾತೆಗೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಮಂಗಳಕರ ಆರಂಭ ನೀಡಲಾಯಿತು. ನಂತರ ಭಕ್ತಿಭಾವದಿಂದ ಈಶ್ವರನ ಪ್ರತಿಮೆಗೆ ಪುಷ್ಪಾರ್ಚನೆ ಸಲ್ಲಿಸಿ ಅವರ ಆಶೀರ್ವಾದವನ್ನು ಪಡೆದು ಕಾರ್ಯಕ್ರಮವನ್ನು ಮುಂದುವರೆಸಲಾಯಿತು. ಈ ಶುಭ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಸಂಯೋಜಕರು, ವಿದ್ಯಾರ್ಥಿಗಳು ಹಾಗೂ ದೊಗ್ಗನಾಳ ಗ್ರಾಮದ ಗ್ರಾಮಸ್ಥರು ಆಯುರ್ಗ್ರಾಮದ ಉದ್ದೇಶ, ಆಯುರ್ವೇದದ ಮಹತ್ವ ಮತ್ತು ಆರೋಗ್ಯಕರ ಜೀವನ ಶೈಲಿಯ ಕುರಿತು ತಮ್ಮ ಅಮೂಲ್ಯವಾದ ಅನಿಸಿಕೆಗಳನ್ನು ಹಂಚಿಕೊಂಡರು. ಗ್ರಾಮಸ್ಥರ ಮಾತುಗಳಲ್ಲಿ ಕಂಡುಬಂದದ್ದು ಆಯುರ್ವೇದದ ಬಗ್ಗೆ ಮೂಡಿದ ಹೊಸ ಅರಿವು, ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಾದ ಕಾಳಜಿ ಮತ್ತು ಆಯುರ್ವೇದವನ್ನು ತಮ್ಮ ದಿನನಿತ್ಯದ ಬದುಕಿನೊಂದಿಗೆ ಬೆಸೆಯಬೇಕೆಂಬ ಆಸಕ್ತಿ. ಸಂಯೋಜಕರು ಕೂಡ ಆಯುರ್ಗ್ರಾಮದ ಆಶಯವನ್ನು ವಿವರಿಸುತ್ತಾ, ಆಯುರ್ವೇದದ ಜ್ಞಾನವು ಕೇವಲ ಪುಸ್ತಕಗಳ ಪುಟಗಳಲ್ಲಿ ಉಳಿಯದೆ ಜನಸಾಮಾನ್ಯರ ಬದುಕಿನ ಭಾಗವಾಗಬೇಕು ಎಂಬ ಸಂದೇಶವನ್ನು ಹಂಚಿಕೊಂಡರು. ಒಬ್ಬೊಬ್ಬರ ಮಾತುಗಳಲ್ಲೂ ಒಂದೇ ಆಶಯ: ಆರೋಗ್ಯವೇ ನಿಜವಾದ ಸಂಪತ್ತು. ಆಯುರ್ವೇದದ ಜ್ಞಾನವನ್ನು ಗ್ರಾಮೀಣರ ಜನರ ಮನೆ ಬಾಗಿಲಿಗೆ ತಲುಪಿಸಿ ಆರೋಗ್ಯಕರ ಜೀವನ ಶೈಲಿಯ ಬಗ್ಗೆ ಅರಿವು ಮೂಡಿಸಿ ಸ್ವಸ್ಥ ಸಮಾಜದ ನಿರ್ಮಾಣಕ್ಕೆ ಕೈಜೋಡಿಸುವುದು. ಇದೇ ಆಯುರ್ಗ್ರಾಮದ ಮೂಲ ಸಂಕಲ್ಪ. ಗೋಪೂಜೆಯ ಪಾವಿತ್ರ್ಯತೆಯಿಂದ ಆರಂಭವಾಗಿ ಈಶ್ವರನ ಆಶೀರ್ವಾದದಿಂದ ಮುಂದುವರಿದು
ಗ್ರಾಮಸ್ಥರ ಅನಿಸಿಕೆಗಳ ಮೂಲಕ ಮತ್ತಷ್ಟು ಅರ್ಥಪೂರ್ಣವಾದ ಆಯುರ್ ಗ್ರಾಮದ ಈ ಉದ್ಘಾಟನಾ ಕ್ಷಣವು ದೊಗ್ಗನಾಳ ಗ್ರಾಮದ ಆರೋಗ್ಯದತ್ತ ಸಾಗುವ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿತು. ದಿನಚರ್ಯ ಎಂದರೆ ದಿನನಿತ್ಯದ ಆರೋಗ್ಯಕರ ಜೀವನ ಶೈಲಿ. ಶರೀರ, ಮನಸ್ಸು ಮತ್ತು ದೋಷಗಳು ಅಂತ ಅಂದ್ರೆ ವಾತ, ಪಿತ್ತ, ಕಫ. ಮೊದಲ ದಿನದ ಉತ್ಸಾಹ ಮತ್ತು ಉತ್ತಮ ಪ್ರತಿಕ್ರಿಯೆಯೊಂದಿಗೆ ಆರಂಭವಾದ ಆಯುರ್ ಗ್ರಾಮದ ಪಯಣ ಎರಡನೇ ದಿನವೂ ಅದೇ ಶಿಸ್ತು, ಅದೇ ಉತ್ಸಾಹ ಹಾಗೂ ಅದೇ ಆರೋಗ್ಯದ ಸಂಕಲ್ಪದೊಂದಿಗೆ ಮುಂದುವರಿಯಿತು. ದಿನದ ಆರಂಭವೇ ಬೆಳಗಿನ 5 ಗಂಟೆಗೆ ಶ್ಲೋಕ ಪಾರಾಯಣದೊಂದಿಗೆ ಆಯುರ್ವೇದದ ಜ್ಞಾನ ಪರಂಪರೆಯನ್ನು ಸ್ಮರಿಸುತ್ತಾ ಶ್ಲೋಕಗಳ ಪಠಣದ ಮೂಲಕ ಮುಂಜಾನೆಯ ವಾತಾವರಣವು ಆಧ್ಯಾತ್ಮಿಕತೆಯಿಂದ ತುಂಬಿತು. ಪ್ರತಿಯೊಂದು ಶ್ಲೋಕವೂ ಆರೋಗ್ಯಕರ ಜೀವನದತ್ತ ಸಾಗುವ ನಮ್ಮ ಸಂಕಲ್ಪವನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. ಶ್ಲೋಕ ಪಾರಾಯಣದ ನಂತರ ಮುಂಜಾನೆಯ ತಾಜಾ ಗಾಳಿಯೊಂದಿಗೆ ದೇಹ ಮತ್ತು ಮನಸ್ಸನ್ನು ಚೈತನ್ಯಗೊಳಿಸುವ ಸಮಯ. ಬೆಳಗ್ಗಿನ 6ರಿಂದ 7 ಗಂಟೆಯವರೆಗೆ ಯೋಗ ಮತ್ತು ಪ್ರಾಣಾಯಾಮವನ್ನು ನಡೆಸಲಾಯಿತು. ಯೋಗದ ಆಸನಗಳು ದೇಹಕ್ಕೆ ಚೈತನ್ಯ ನೀಡಿದರೆ, ಪ್ರಾಣಾಯಾಮದ ಪ್ರತಿಯೊಂದು ಉಸಿರು ಮನಸ್ಸಿಗೆ ನೆಮ್ಮದಿಯನ್ನು ನೀಡಿತು. ಎರಡನೇ ದಿನವೂ ಗ್ರಾಮಸ್ಥರ ಸಕ್ರಿಯ ಭಾಗವಹಿಸುವಿಕೆ ಆಯುರ್ ಗ್ರಾಮದ ಮೇಲಿನ ಅವರ ಆಸಕ್ತಿ ಮತ್ತು ನಂಬಿಕೆಗೆ ಸಾಕ್ಷಿಯಾಯಿತು. ಯೋಗ ಮತ್ತು ಪ್ರಾಣಾಯಾಮದ ಮೂಲಕ ಆರೋಗ್ಯದ ಅರಿವು ಮೂಡಿಸಿದ ನಂತರ ಆಯುರ್ ಗ್ರಾಮದ ಮತ್ತೊಂದು ಮಹತ್ವದ ಹೆಜ್ಜೆ ಆರಂಭವಾಯಿತು. ಆರೋಗ್ಯದ ಸಂದೇಶವನ್ನು ಕೇವಲ ಕಾರ್ಯಕ್ರಮದ ವೇದಿಕೆಯಲ್ಲೇ ಉಳಿಸದೆ ಅದನ್ನು ನೇರವಾಗಿ ಗ್ರಾಮಸ್ಥರ ಮನೆ ಬಾಗಿಲಿಗೆ ತಲುಪಿಸುವ ಪ್ರಯತ್ನ ನಡೆಯಿತು. ಆಯುರ್ವೇದದ ಸರಳ ಜ್ಞಾನವನ್ನು ಪ್ರತಿಯೊಂದು ಕುಟುಂಬಕ್ಕೂ ತಲುಪಿಸುವ ಉದ್ದೇಶದಿಂದ ವಿದ್ಯಾರ್ಥಿಗಳು ಮನೆಗಳಿಗೆ ಭೇಟಿ ನೀಡಿದರು. ಅಲ್ಲಿ ಮನೆಯಲ್ಲಿ ಸುಲಭವಾಗಿ ಲಭ್ಯವಾಗುವ ಸಾಮಾನ್ಯ ದ್ರವ್ಯಗಳನ್ನು ಬಳಸಿಕೊಂಡು ತಯಾರಿಸಬಹುದಾದ ಕೆಲವು ಸರಳ ಆಯುರ್ವೇದಿಯ ತಯಾರಿಕೆಗಳನ್ನು ಪ್ರಾಯೋಗಿಕವಾಗಿ ತೋರಿಸಲಾಯಿತು. ಕೇವಲ ಹೇಳುವುದಷ್ಟೇ ಅಲ್ಲ, ಹೇಗೆ ತಯಾರಿಸಬೇಕು, ಯಾವ ರೀತಿಯಲ್ಲಿ ಬಳಸಬೇಕು, ಯಾವ ಸಂದರ್ಭಗಳಲ್ಲಿ ಉಪಯುಕ್ತವಾಗಬಹುದು ಎಂಬುದನ್ನು ಸರಳವಾದ ಭಾಷೆಯಲ್ಲಿ ವಿವರಿಸುತ್ತಾ ಗ್ರಾಮಸ್ಥರಿಗೆ ಪ್ರಾತ್ಯಕ್ಷಿಕೆಯ ಮೂಲಕ ತಿಳಿಸಲಾಯಿತು. ತಮ್ಮ ಮನೆಯಲ್ಲಿಯೇ ಸುಲಭವಾಗಿ ಅನುಸರಿಸಬಹುದಾದ ಈ ಸರಳ ವಿಧಾನಗಳನ್ನು ಕಂಡು ಗ್ರಾಮಸ್ಥರು ಆಸಕ್ತಿಯಿಂದ ಪಾಲ್ಗೊಂಡರು. ಆಯುರ್ವೇದದ ಜ್ಞಾನವು ಪುಸ್ತಕಗಳಲ್ಲಷ್ಟೇ ಸೀಮಿತವಾಗದೆ ಜನರ ದೈನಂದಿನ ಬದುಕಿನ ಭಾಗವಾಗಬೇಕು ಎಂಬ ಉದ್ದೇಶಕ್ಕೆ ಈ ಮನೆ ಭೇಟಿ ಒಂದು ಉತ್ತಮ ಉದಾಹರಣೆಯಾಯಿತು. ಒಂದು ಮನೆಯ ಬಾಗಿಲು ತಟ್ಟಿದಾಗ ಅದು ಕೇವಲ ಒಂದು ಮನೆಗೆ ನೀಡಿದ ಭೇಟಿಯಾಗಿರಲಿಲ್ಲ, ಒಂದು ಕುಟುಂಬದ ಆರೋಗ್ಯದತ್ತ ಇಟ್ಟ ಹೆಜ್ಜೆ ಆಗಿತ್ತು. ಹೀಗೆ
ಆಯುರ್ ಗ್ರಾಮವು ಆರೋಗ್ಯದ ಅರಿವನ್ನು ವೇದಿಕೆಯಿಂದ ಮನೆ ಬಾಗಿಲಿಗೆ ಕೊಂಡೊಯ್ದು ಆಯುರ್ವೇದವನ್ನು ಜನಜೀವನದೊಂದಿಗೆ ಬೆಸೆಯುವ ತನ್ನ ಸಂಕಲ್ಪವನ್ನು ಮತ್ತಷ್ಟು ಗಟ್ಟಿಗೊಳಿಸಿತು. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿಗಳು ಸಾಯಂಕಾಲ ಅವರಿಗೆ ಬರಬೇಕಂತ ಹೇಳಿ ಅವರು ಬಂದಿದ್ದಾರೆ ಖುಷಿಯಾಗಿ, ಅವರಿಗೂ ಕೂಡ ನನ್ನ ನಮಸ್ಕಾರಗಳು. ಇದು ಹೇಳೋದಕ್ಕಿಂತಲೂ ಮುಂಚೆ ನಿಮಗೊಂದು ಕಥೆ ಹೇಳ್ತೀನಿ. ಸಂಶೋಧನಾ ಚಿಕಿತ್ಸಾದಲ್ಲಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಯಾವುದೇ ರೀತಿಯಾದಂಥ ದೋಷಗಳನ್ನು ಊರ್ಧ್ವಭಾಗದಿಂದ ಅಧೋಭಾಗದಿಂದ ದೂಷಿತವಾದಂಥವುಗಳನ್ನು ಕೆಲವು ಸ್ಥಾನಿಕವಾಗಿ ತೆಗೆದು ಹೊರಹಾಕತಕ್ಕಂಥ ಒಂದು ಕ್ರಿಯೆಗೆ ಏನಂತೇವೆ ಅಂದರೆ ನಾವು ಶರೀರ ಶಕ್ತಿ ಅಥವಾ ಸಂಶೋಧನಾ ಕರ್ಮ ಅಂತ. ಈಗ ನೀವು ನೋಡಿರಿ, ಈ ಆಯುರ್ವೇದದಲ್ಲಿ ಪಂಚಕರ್ಮ ಅನ್ನೋ ಒಂದು ಶಬ್ದ ನಿಮಗೆ ಅವಮಾನ ಮಾಡಿಸ್ಕೊಳ್ತಾರೆ. ಆಯುರ್ ಗ್ರಾಮದ ಮೊದಲೆರಡು ದಿನಗಳ ಯಶಸ್ವಿ ಪಯಣದ ನಂತರ ಅದೇ ಉತ್ಸಾಹ, ಅದೇ ಶಿಸ್ತು ಮತ್ತು ಆರೋಗ್ಯದ ಅದೇ ಸಂಕಲ್ಪದೊಂದಿಗೆ ಮೂರನೇ ದಿನವೂ ಶುಭಾರಂಭವಾಯಿತು. ಪ್ರತಿದಿನದಂತೆ ಮೂರನೇ ದಿನವೂ ಬೆಳಗ್ಗಿನ 5 ಗಂಟೆಗೆ ಶ್ಲೋಕ ಪಾರಾಯಣದೊಂದಿಗೆ ದಿನದ ಶುಭಾರಂಭ ಮಾಡಲಾಯಿತು. ಶ್ಲೋಕ ಪಾರಾಯಣದ ನಂತರ ಬೆಳಗ್ಗಿನ 6 ಗಂಟೆಯಿಂದ 7 ಗಂಟೆಯವರೆಗೆ ಯೋಗಾಭ್ಯಾಸವನ್ನು ನಡೆಸಲಾಯಿತು. ಈ ದಿನದ ಯೋಗಾಭ್ಯಾಸವು ಕೇವಲ ಆಸನಗಳನ್ನು ಮಾಡುವುದಕ್ಕೆ ಸೀಮಿತವಾಗಿರಲಿಲ್ಲ. ಪ್ರತಿಯೊಂದು ಆಸನದ ಮಹತ್ವ ಮತ್ತು ಅದರ ಉಪಯೋಗಗಳನ್ನು ಗ್ರಾಮಸ್ಥರಿಗೆ ಸರಳವಾಗಿ ವಿವರಿಸುತ್ತಾ ಯೋಗಾಭ್ಯಾಸವನ್ನು ನಡೆಸಲಾಯಿತು. ಯಾವ ಆಸನವು ದೇಹದ ಯಾವ ಭಾಗಕ್ಕೆ ಉಪಯುಕ್ತ, ಯೋಗಾಸನಗಳನ್ನು ಸರಿಯಾದ ರೀತಿಯಲ್ಲಿ ಮಾಡುವುದರ ಮಹತ್ವ ಮತ್ತು ನಿಯಮಿತ ಯೋಗಾಭ್ಯಾಸವು ಆರೋಗ್ಯಕರ ಜೀವನ ಶೈಲಿಗೆ ಹೇಗೆ ಸಹಾಯವಾಗಬಹುದು ಎಂಬುದನ್ನು ಪ್ರಾತ್ಯಕ್ಷಿಕೆಯೊಂದಿಗೆ ತಿಳಿಸಲಾಯಿತು. ಗ್ರಾಮಸ್ಥರು ಕೂಡ ಆಸಕ್ತಿಯಿಂದ ಆಸನಗಳನ್ನು ಅಭ್ಯಾಸ ಮಾಡುತ್ತಾ ಅವುಗಳ ಉಪಯೋಗಗಳನ್ನು ತಿಳಿದುಕೊಂಡರು. ಹೀಗೆ ಯೋಗವನ್ನು ಕೇವಲ ಒಂದು ವ್ಯಾಯಾಮವಾಗಿ ನೋಡದೆ ದೈನಂದಿನ ಜೀವನದ ಒಂದು ಆರೋಗ್ಯಕರ ಅಭ್ಯಾಸವಾಗಿ ಅಳವಡಿಸಿಕೊಳ್ಳುವಂತೆ ಅರಿವು ಮೂಡಿಸಲಾಯಿತು.
ಉಸಿರನ್ನು ಒಳಗೆಳೆದು ಬಲಗಾಲನ್ನು ಹಿಂದಕ್ಕೆ ಚಾಚಿ ಎಡಗಾಲನ್ನು ಮಡಚಿ ತಲೆಯನ್ನು ಮೇಲಕ್ಕೆತ್ತಿ ಮುಂದೆ ನೋಡಿ. ಈ ತೊಡೆ ಉಸಿರನ್ನು ಹೊರಬಿಟ್ಟು ಎದೆ, ಗದ್ದ, 2 ಕೈಗಳು, 2 ಮೊಣಕಾಲುಗಳು ಹಾಗೂ 2 ಪಾದದ ಬೆರಳುಗಳನ್ನು ನೆಲಕ್ಕೆ ತಾಗಿಸಿ. ಭೂಧರಾಸನ. ಉಸಿರನ್ನು ಹೊರಬಿಟ್ಟು ಎದೆ, ಗದ್ದೆಯಲ್ಲಿ ಅದರ ಪಾದವನ್ನು ಬಲ ತೊಡೆಯ ಮೇಲೆ ಇರಿಸಿ. ಬೆನ್ನು, ಕುತ್ತಿಗೆ ಮತ್ತು ತಲೆಯನ್ನು ನೇರವಾಗಿ ಇರಿಸಿ. ಆಯುರ್ಗ್ರಾಮದ 3ನೇ ದಿನವೂ ಶ್ಲೋಕ ಪಠಣ, ಯೋಗ ಮತ್ತು ಪ್ರಾಣಾಯಾಮದೊಂದಿಗೆ ಆರೋಗ್ಯಕರವಾಗಿ ಆರಂಭವಾಯಿತು. ನಂತರ ದಿನದ ಮತ್ತೊಂದು ವಿಶೇಷ ಅಧ್ಯಾಯವಾಗಿ ಶಾಲಾ ಮಕ್ಕಳಿಗೆ ವಿವಿಧ ಚಟುವಟಿಕೆಗಳನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದ ಆರಂಭವನ್ನು ಮಕ್ಕಳಿಂದಲೇ ಪ್ರಾರ್ಥನೆ ಮಾಡಿಸುವ ಮೂಲಕ ಶುಭವಾಗಿ ಪ್ರಾರಂಭಿಸಲಾಯಿತು. ಪ್ರಾರ್ಥನೆಯ ನಂತರ ಮಕ್ಕಳಲ್ಲಿ ಉತ್ಸಾಹ, ಆತ್ಮವಿಶ್ವಾಸ ಮತ್ತು ತಂಡದ ಮನೋಭಾವವನ್ನು ಬೆಳೆಸುವ ಉದ್ದೇಶದಿಂದ ಹಲವು ಮನೋರಂಜನಾತ್ಮಕ ಆಟಗಳನ್ನು ನಡೆಸಲಾಯಿತು. ಮೊದಲಿಗೆ ಪಿಕ್ ಆ್ಯಂಡ್ ಸ್ಪೀಕ್ ಚಟುವಟಿಕೆಯ ಮೂಲಕ ಮಕ್ಕಳು ತಮ್ಮ ಮಾತಿನ ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನು ಪ್ರದರ್ಶಿಸುವ ಅವಕಾಶವನ್ನು ಪಡೆದರು. ನಂತರ ಲೆಮನ್ ಆ್ಯಂಡ್ ಸ್ಪೂನ್ ಆಟದ ಮೂಲಕ ಮಕ್ಕಳಲ್ಲಿ ಚುರುಕುತನ ಮತ್ತು ಏಕಾಗ್ರತೆಯನ್ನು ಬೆಳೆಸಲಾಯಿತು. ಅದೇ ರೀತಿ ತಲೆಯ ಮೇಲೆ ಪುಸ್ತಕಗಳನ್ನು ಇಟ್ಟು ಸಮತೋಲನ ಕಾಯ್ದುಕೊಳ್ಳುವ ಚಟುವಟಿಕೆಯ ಮೂಲಕ ಮಕ್ಕಳ ಏಕಾಗ್ರತೆ ಮತ್ತು ಸಮತೋಲನದ ಸಾಮರ್ಥ್ಯವನ್ನು ಪರೀಕ್ಷಿಸಲಾಯಿತು. ಮಕ್ಕಳ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಲು ಮ್ಯೂಸಿಕಲ್ ಚೇರ್ ಸೇರಿದಂತೆ ವಿವಿಧ ಮನೋರಂಜನಾತ್ಮಕ ಆಟಗಳನ್ನು ಆಯೋಜಿಸಲಾಯಿತು. ನಂತರ ಲೂಡೋ ಆಟದಲ್ಲಿಯೂ ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ನಾವು ಕೇವಲ ಮಕ್ಕಳಿಗೆ ಆಟಗಳನ್ನು ಆಡಿಸುವವರಾಗಿರದೆ ಅವರೊಂದಿಗೆ ನಾವು ಮಕ್ಕಳಾಗಿ ಬೆರೆತು ಅವರ ಜೊತೆ ಆಟವಾಡಿ ಅವರ ಸಂತೋಷವನ್ನು ಹಂಚಿಕೊಂಡೆವು. ಮಕ್ಕಳ ನಗು, ಉತ್ಸಾಹ ಮತ್ತು ಆಟದ ಸಂಭ್ರಮದಿಂದ ಆ ದಿನದ ವಾತಾವರಣವೇ ಮತ್ತಷ್ಟು ಜೀವಂತವಾಯಿತು. ಮನೋರಂಜನೆಯ ಜೊತೆಗೆ ಆರೋಗ್ಯದ ಅರಿವಿಗೂ ವಿಶೇಷ ಆದ್ಯತೆ ನೀಡಲಾಯಿತು. ಮಕ್ಕಳಿಗೆ ಆಯುರ್ವೇದದಲ್ಲಿ ವಿವರಿಸಲಾದ ಸಪ್ತಧಾತುಗಳು, ತ್ರಿದೋಷಗಳು ಮತ್ತು ಇಂದ್ರಿಯಗಳ ಕುರಿತು ಸರಳವಾಗಿ ಮತ್ತು ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಲಾಯಿತು. ನಮ್ಮ ದೇಹದ ರಚನೆ ಮತ್ತು ಆರೋಗ್ಯದಲ್ಲಿ ಧಾತುಗಳ ಪಾತ್ರವೇನು, ತ್ರಿದೋಷಗಳ ಮಹತ್ವವೇನು ಹಾಗೂ ಪಂಚೇಂದ್ರಿಯಗಳು ನಮ್ಮ ದೈನಂದಿನ ಜೀವನದಲ್ಲಿ ಎಷ್ಟು ಮುಖ್ಯ ಎಂಬುದನ್ನು ಉದಾಹರಣೆಗಳೊಂದಿಗೆ ವಿವರಿಸಲಾಯಿತು. ಮಕ್ಕಳು ಕೂಡ ಕುತೂಹಲದಿಂದ ವಿಷಯಗಳನ್ನು ಆಲಿಸಿ ಪ್ರಶ್ನೆಗಳನ್ನು ಕೇಳುತ್ತಾ ಸಕ್ರಿಯವಾಗಿ ಭಾಗವಹಿಸಿದರು. ಹೀಗೆ ಶ್ಲೋಕ ಪಠಣದಿಂದ ಆರಂಭವಾದ ದಿನ ಯೋಗ ಮತ್ತು ಪ್ರಾಣಾಯಾಮದಿಂದ ಆರೋಗ್ಯದ ಚೈತನ್ಯ ಪಡೆದು ಆಟಗಳಿಂದ ಮಕ್ಕಳ ಮೊಗದಲ್ಲಿ ನಗು ಮೂಡಿಸಿ ಆಯುರ್ವೇದದ ಜ್ಞಾನದಿಂದ ಅವರಲ್ಲಿ ಆರೋಗ್ಯದ ಅರಿವು ಮೂಡಿತು. ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೆತು ಕಳೆದ ಆ ಸುಂದರ ಕ್ಷಣಗಳು ಆಯುರ್ಗ್ರಾಮದ ಪಯಣದಲ್ಲಿ ಎಂದಿಗೂ ಮರೆಯಲಾಗದ ಸಂತಸದ ಹಾಗೂ ಸ್ಮರಣೀಯ ಅಧ್ಯಾಯವಾಗಿ ಉಳಿದವು.
ನೀಟಾಗಿ ಯೂಸ್ ಮಾಡೋದು. ಇಲ್ಲ ಏನಂದ್ರೆ ಮೂಗಿಗೆ ತೊಂದರೆ ಆಗುತ್ತೆ. ಸೊ ಅದು ಮೂಗಿಗೆ ಮತ್ತೆ ನೆಕ್ಸ್ಟ್ ಏನು ನಾನೇನು ಬಲ್ಲೇನು ಗೊತ್ತಿಲ್ಲ ಏನಾಗೆ ಗುರಿಗಿಲ್ಲ ಗೆಲೆ ಬಾಲೆ ತೋರಿಸಬಾರೆ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮಗೊಂದು ಪುನರ್ವಿ ಅವರಿಂದ ಸಾಂಗ್ ಇರುತ್ತೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸಬೇಕು. ಗಲಾಟೆ ಮಾಡಬಾರ್ದು ಅಲ್ಲಿ ಮುಂದೆ ಮಕ್ಕಳು. ಧನಂಜಯ್, ಸ್ವಲ್ಪ ಇಲ್ಲಿಂದನೇ ಝೂಮ್ ಮಾಡಿ, ನೀ ಯಾಕೆ ಮುಂದೋಗ್ತೀಯ? ದ್ವಿತೀಯ ಸ್ಥಾನ ಎನ್ ಹೀಮಾ, ಪ್ರಥಮ ಸ್ಥಾನ ಪ್ರೇಕ್ಷಾ. ಈ ಬಹುಮಾನವನ್ನು ವಿತರಣೆ ಮಾಡಲು ಅನಿರುದ್ಧ್ ಸರ್ ಬರ್ತಾ ಇದ್ದಾರೆ. ಎರಡನೇ ಆಟ ಕೆರೆದಡ, ಇದರಲ್ಲಿ ತೃತೀಯ ಸ್ಥಾನ ಪ್ರೇಕ್ಷಾ ಹಾಗೂ ದ್ವಿತೀಯ ಸ್ಥಾನ ಧನಂಜಯ್. ಆಟ ಮ್ಯೂಸಿಕಲ್ ಚೇರ್ಸ್, ತೃತೀಯ ಸ್ಥಾನ ಸ್ವರೂಪ, ದ್ವಿತೀಯ ಸ್ಥಾನ ದರ್ಶನ್. ಜೋರಾಗಿ ಚಪ್ಪಾಳೆ. ಹಾಗೂ ಪ್ರಥಮ ಸ್ಥಾನ ಪಾಂಡು. ಲೆಮನ್ ಸ್ಪೂನ್ ಅಂದ್ರೆ ನಿಂಬೆಹಣ್ಣಿನ ಓಟ, ಇದರಲ್ಲಿ ತೃತೀಯ ಸ್ಥಾನ ಹೇಮಾಯಸ್, ದ್ವಿತೀಯ ಸ್ಥಾನ ಹೇಮಾಯನ್ ಹಾಗೂ ಪ್ರಥಮ ಸ್ಥಾನ ಭಾಗ್ಯ ಡಿ. ಮುಂದಿನ ಆಟ ಬ್ಯಾಲೆನ್ಸಿಂಗ್ ಬುಕ್ ಅಂದ್ರೆ ತಲೆಯ ಮೇಲೆ ಬುಕ್ಕನ್ನು ಇಟ್ಕೊಂಡು ಓಟದ ಸ್ಪರ್ಧೆ. ಅದರಲ್ಲಿ ತೃತೀಯ ಸ್ಥಾನವನ್ನು ಪಡೆದವರು ಹೇಮಂತ್, ದ್ವಿತೀಯ ಸ್ಥಾನ ಸಿರಿಯಂಜನ್ ಹಾಗೂ ಪ್ರಥಮ ಸ್ಥಾನ ಸಮರ್ಥ್. ಒಂದು ಚೇರ್ ಮೇಲೆ ಒಂದು ಬಲೂನ್ ಇಡ್ತೀವಿ, ಅದನ್ನ ಓಡ್ ಬಂದು ಹೊಡಿಬೇಕು. ಇದರಲ್ಲಿ ತೃತೀಯ ಸ್ಥಾನ ಮನ್ವಿತಾ ಮತ್ತು ಚಾರ್ವಿ. ಜೋರಾಗಿ ಚಪ್ಪಾಳೆ. ಮನ್ವಿತಾ ಹಾಗೂ ದ್ವಿತೀಯ ಸ್ಥಾನ ವಾಣಿ, ಪ್ರಥಮ ಸ್ಥಾನ ಯುವರಾಜ್. ಥ್ಯಾಂಕ್ ಯು. ಆಯುರ್ ಗ್ರಾಮದ ಪಯಣದ 4ನೇ ದಿನವು ಆರೋಗ್ಯ ಮತ್ತು ಅರಿವಿನ ಸಂಕಲ್ಪದೊಂದಿಗೆ ಮುಂಜಾನೆಯಲ್ಲೇ ಆರಂಭವಾಯಿತು. ಬೆಳಗಿನ 5 ಗಂಟೆಗೆ ಶ್ಲೋಕ ಪಾರಾಯಣದೊಂದಿಗೆ ದಿನದ ಶುಭಾರಂಭ ಮಾಡಲಾಯಿತು. ಆಯುರ್ವೇದದ ಜ್ಞಾನ ಪರಂಪರೆಯನ್ನು ಸ್ಮರಿಸುತ್ತಾ ಶ್ಲೋಕಗಳನ್ನು ಪಠಿಸಿದ ನಂತರ ಬೆಳಗಿನ 6 ಗಂಟೆಯಿಂದ 7 ಗಂಟೆಯವರೆಗೆ ಯೋಗ ಮತ್ತು ಪ್ರಾಣಾಯಾಮದ ಅಭ್ಯಾಸವನ್ನು ನಡೆಸಲಾಯಿತು. ಯೋಗದ ಮೂಲಕ ದೇಹಕ್ಕೆ ಚೈತನ್ಯವನ್ನು ನೀಡುತ್ತಾ, ಪ್ರಾಣಾಯಾಮದ ಮೂಲಕ ಉಸಿರಾಟದ ಮಹತ್ವವನ್ನು ತಿಳಿಸುತ್ತಾ ಗ್ರಾಮಸ್ಥರು ಉತ್ಸಾಹದಿಂದ
ಯೋಗಾಭ್ಯಾಸದ ನಂತರ ಆಯುರ್ ಗ್ರಾಮದ ಮತ್ತೊಂದು ಪ್ರಮುಖ ಚಟುವಟಿಕೆಯಾಗಿ ಮನೆ ಮನೆಗೆ ಭೇಟಿ ನೀಡಿ ಆರೋಗ್ಯ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಕೈಗೊಳ್ಳಲಾಯಿತು. ಗ್ರಾಮಸ್ಥರ ದೈನಂದಿನ ಜೀವನ ಶೈಲಿಗೆ ಸಂಬಂಧಿಸಿದಂತೆ ದಿನಚರ್ಯೆಯ ಮಹತ್ವವನ್ನು ಪ್ರಾಯೋಗಿಕವಾಗಿ ವಿವರಿಸಿ ವಿವಿಧ ದಿನನಿತ್ಯದ ಆರೋಗ್ಯ ಕ್ರಮಗಳ ಬಗ್ಗೆ ಪ್ರಾತ್ಯಕ್ಷಿಕೆ ನೀಡಲಾಯಿತು. ಅದರ ಜೊತೆಗೆ ಕೆಮ್ಮು ಮತ್ತು ನೆಗಡಿಯಂತಹ ಸಾಮಾನ್ಯ ತೊಂದರೆಗಳಿಗೆ ಉಪಯುಕ್ತವಾಗಬಹುದಾದ ಸರಳ ಆಯುರ್ವೇದಿಯ ತಯಾರಿಕೆಗಳನ್ನು ಮನೆಯಲ್ಲಿ ಸುಲಭವಾಗಿ ದೊರೆಯುವ ದ್ರವ್ಯಗಳನ್ನು ಬಳಸಿ ಹೇಗೆ ತಯಾರಿಸಬಹುದು ಎಂಬುದನ್ನು ಪ್ರಾತ್ಯಕ್ಷಿಕೆಯ ಮೂಲಕ ತಿಳಿಸಲಾಯಿತು. ಈ ಮೂಲಕ ಆಯುರ್ವೇದದ ಜ್ಞಾನವನ್ನು ಕೇವಲ ತಿಳಿಸುವುದಲ್ಲದೆ ದೈನಂದಿನ ಜೀವನದಲ್ಲಿ ಸರಳವಾಗಿ ಅಳವಡಿಸಿಕೊಳ್ಳುವ ರೀತಿಯಲ್ಲಿ ಗ್ರಾಮಸ್ಥರಿಗೆ ಪರಿಚಯಿಸಲಾಯಿತು. ಅದು ನಾವು ಆ ಭಾಷೆ ಅನ್ಕೊಂಡಿರೋದು ತಿಳ್ಕೊಂಡಿರೋದು. ದಿನಚರ್ಯೆಯ ಭಾಗವಾಗಿರುವ ಸ್ನಾನದ ಮಹತ್ವ ಮತ್ತು ಅದರ ಪ್ರಯೋಜನಗಳನ್ನು ಗ್ರಾಮಸ್ಥರಿಗೆ ವಿವರಿಸಲಾಯಿತು. ನಿತ್ಯದ ಆರೋಗ್ಯಕರ ಅಭ್ಯಾಸಗಳ ಮಹತ್ವವನ್ನು ತಿಳಿಸುತ್ತಾ ದೇಹದ ಸ್ವಚ್ಛತೆ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಕುರಿತು ಅರಿವು ಮೂಡಿಸಲಾಯಿತು. ಆರೋಗ್ಯದ ಅರಿವಿನ ಜೊತೆಗೆ ಸಂಜೆ ಸಮಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ವೇದಿಕೆ ಕಲ್ಪಿಸಲಾಯಿತು. ದೊಗ್ಗನಾಳ ಗ್ರಾಮದ ಪುಟ್ಟ ಮಕ್ಕಳು ಉತ್ಸಾಹದಿಂದ ಭಾಗವಹಿಸಿ ತಮ್ಮ ನೃತ್ಯ ಮತ್ತು ವಿವಿಧ ಪ್ರತಿಭೆಗಳ ಮೂಲಕ ಕಾರ್ಯಕ್ರಮವನ್ನು ಮತ್ತಷ್ಟು ಸೊಗಸುಗೊಳಿಸಿದರು. ಮಕ್ಕಳ ನಂತರ ಗ್ರಾಮಸ್ಥರು ಕೂಡ ತಮ್ಮ ಸಂಭ್ರಮವನ್ನು ಹಾಡಿನ ಮೂಲಕ ವ್ಯಕ್ತಪಡಿಸಿ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ಆಯುರ್ವೇದದ ವಿದ್ಯಾರ್ಥಿಗಳು ಸಹ ಗ್ರಾಮಸ್ಥರೊಂದಿಗೆ ಬೆರೆತು ನೃತ್ಯ ಮತ್ತು ಮನೋರಂಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆ ಸಂಜೆಯನ್ನು ಮತ್ತಷ್ಟು ಸಂತಸದಾಯಕವಾಗಿಸಿದರು. ಹೀಗೆ ಶ್ಲೋಕ ಪಾರಾಯಣದಿಂದ ಆರಂಭವಾದ 4ನೇ ದಿನ ಯೋಗ ಮತ್ತು ಪ್ರಾಣಾಯಾಮದಿಂದ ಆರೋಗ್ಯದ ಚೈತನ್ಯ ಪಡೆದು ಮನೆ ಮನೆಗೆ ತೆರಳಿ ದಿನಚರ್ಯೆಯ ಅರಿವು ಮೂಡಿಸಿ ಸರಳ ಆಯುರ್ವೇದಿಯ ತಯಾರಿಕೆಗಳ ಮೂಲಕ ಜ್ಞಾನವನ್ನು ಹಂಚಿಕೊಂಡು ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸಂತಸವನ್ನು ಹಂಚಿಕೊಂಡಿತು. ಆಯುರ್ ಗ್ರಾಮದ ಈ ದಿನವು ಆರೋಗ್ಯ, ಅರಿವು, ಆತ್ಮೀಯತೆ ಮತ್ತು ಸಂಭ್ರಮವನ್ನು ಒಂದಾಗಿಸಿದ ಮತ್ತೊಂದು ಸುಂದರ ಅಧ್ಯಾಯವಾಗಿ ನೆನಪಿನಲ್ಲಿ ಉಳಿಯಿತು. ಆಯುರ್ ಗ್ರಾಮದ ಪಯಣದ 5ನೇ ದಿನವು ಅತಿ ಶಿಸ್ತು ಮತ್ತು ಆರೋಗ್ಯದ ಸಂಕಲ್ಪದೊಂದಿಗೆ ಆರಂಭವಾಯಿತು.
ಪ್ರತಿದಿನದಂತೆ ಬೆಳಗ್ಗಿನ ಮುಂಜಾನೆಯಲ್ಲಿ ಶ್ಲೋಕ ಪಾರಾಯಣದೊಂದಿಗೆ ದಿನದ ಶುಭಾರಂಭ ಮಾಡಲಾಯಿತು. ಆಯುರ್ವೇದದ ಜ್ಞಾನ ಪರಂಪರೆಯನ್ನು ಸ್ಮರಿಸುತ್ತಾ ಶ್ಲೋಕಗಳನ್ನು ಪಠಿಸಿದ ನಂತರ ಯೋಗ ಮತ್ತು ಪ್ರಾಣಾಯಾಮದ ಮೂಲಕ ದಿನದ ಆರೋಗ್ಯಕರ ಚಟುವಟಿಕೆಗಳಿಗೆ ಚಾಲನೆ ನೀಡಲಾಯಿತು. ಯೋಗಾಸನಗಳು ದೇಹಕ್ಕೆ ಚೈತನ್ಯ ನೀಡಿದರೆ, ಪ್ರಾಣಾಯಾಮವು ಉಸಿರಾಟದ ನಿಯಂತ್ರಣ ಮತ್ತು ಮನಸ್ಸಿನ ನೆಮ್ಮದಿಯ ಮಹತ್ವವನ್ನು ತಿಳಿಸಿತು. ಕೈಗಳನ್ನು ದೇಹದ ಪಕ್ಕದಲ್ಲಿ ಇರಿಸಿ ಸಮತೋಲನ. ಶೀರ್ಷಾಸನದ ಉಪಯೋಗಗಳೆಂದರೆ ಮೆದುಳಿಗೆ ರಕ್ತ ಸಂಚಾರವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ, ನರಮಂಡಲವನ್ನು ಉತ್ತೇಜಿಸುತ್ತದೆ, ಒತ್ತಡ, ಆತಂಕ ಮತ್ತು ಮಾನಸಿಕ ದಣಿವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ, ಜೀರ್ಣಕ್ರಿಯೆಗೆ ಮತ್ತು ರಕ್ತ ಸಂಚಾರಕ್ಕೆ ಅತ್ಯುತ್ತಮ ಆಸನವಾಗಿದೆ. ನಂತರ ಆಯೂರು ಗ್ರಾಮದ ಮತ್ತೊಂದು ಪ್ರಮುಖ ಚಟುವಟಿಕೆಯಾಗಿ ದೊಗ್ಗನಾಳ ಗ್ರಾಮದ ಗ್ರಾಮಸ್ಥರಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಯಿತು. ಗ್ರಾಮಸ್ಥರ ಆರೋಗ್ಯವನ್ನು ಪರಿಶೀಲಿಸಿ ಅವರ ಆರೋಗ್ಯ ಸಮಸ್ಯೆಗಳಿಗೆ ಅಗತ್ಯವಾದ ಸಲಹೆಗಳನ್ನು ನೀಡಲಾಯಿತು. ಆರೋಗ್ಯ ತಪಾಸಣೆಯ ಜೊತೆಗೆ ಅಗತ್ಯವಿರುವವರಿಗೆ ಸೂಕ್ತ ಆರೋಗ್ಯ ಸಲಹೆಗಳನ್ನು ನೀಡಿ ಅಗತ್ಯವಾದ ಔಷಧಿಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಈ ಮೂಲಕ ಆರೋಗ್ಯದ ಅರಿವಿನ ಜೊತೆಗೆ ಅಗತ್ಯವಿರುವವರಿಗೆ ಆರೋಗ್ಯ ಸೇವೆಯನ್ನು ನೇರವಾಗಿ ತಲುಪಿಸುವ ಪ್ರಯತ್ನ ನಡೆಯಿತು. ಸಂಜೆಯಾಗುತ್ತಿದ್ದಂತೆ ದಿನದ ಗಂಭೀರ ಆರೋಗ್ಯ ಚಟುವಟಿಕೆಗಳ ನಡುವೆ ಸಂತೋಷ ಮತ್ತು ಮನರಂಜನೆಯ ಕ್ಷಣಗಳಿಗೂ ವೇದಿಕೆ ಸಿದ್ಧವಾಯಿತು. ದೊಗ್ಗನಾಳ ಗ್ರಾಮದ ಪುಟಾಣಿ ಮಕ್ಕಳಿಂದ ವಿವಿಧ ಮನೋರಂಜನಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ಮಕ್ಕಳ ಪ್ರತಿಭೆ, ಉತ್ಸಾಹ ಮತ್ತು ನಗುವಿನಿಂದ ಇಡೀ ಕಾರ್ಯಕ್ರಮದ ವಾತಾವರಣವೇ ಸಂಭ್ರಮದಿಂದ ತುಂಬಿತ್ತು. ನಂತರ ಆರೋಗ್ಯದ ಕುರಿತಾಗಿ ಸಿದ್ಧಪಡಿಸಿದ್ದ ಕಿರುಚಿತ್ರಗಳ ಪ್ರದರ್ಶನವನ್ನು ಆಯೋಜಿಸಲಾಯಿತು. ಈ ಕಿರುಚಿತ್ರಗಳ ಮೂಲಕ ಆರೋಗ್ಯಕರ ಜೀವನ ಶೈಲಿ, ಆರೋಗ್ಯದ ಬಗ್ಗೆ ಜಾಗೃತಿ ಮತ್ತು ಉತ್ತಮ ಆರೋಗ್ಯ ಪದ್ಧತಿಗಳ ಕುರಿತು ಜನರಿಗೆ ಸರಳವಾಗಿ ಹಾಗೂ ಪರಿಣಾಮಕಾರಿಯಾಗಿ ಸಂದೇಶವನ್ನು ನೀಡಲಾಯಿತು. ಮನೋರಂಜನೆಯೊಂದಿಗೆ ಆರೋಗ್ಯದ ಸಂದೇಶವನ್ನು ತಲುಪಿಸುವ ಈ ಪ್ರಯತ್ನ ಗ್ರಾಮಸ್ಥರಲ್ಲಿ ಉತ್ತಮ ಸ್ಪಂದನೆಯನ್ನು ಮೂಡಿಸಿತು. ಶ್ಲೋಕದ ಪವಿತ್ರನಾದನಿಂದ ಆರಂಭವಾದ 5ನೇ ದಿನ ಯೋಗ ಮತ್ತು ಪ್ರಾಣಾಯಾಮದ ಮೂಲಕ ಆರೋಗ್ಯದ ಚೈತನ್ಯ ಪಡೆದು ಉಚಿತ ಆರೋಗ್ಯ ತಪಾಸಣೆ ಮತ್ತು ಔಷಧಿ ವಿತರಣೆಯ ಮೂಲಕ ಸೇವೆಯಾಗಿ ಮಕ್ಕಳ ಮನೋರಂಜನೆ ಕಾರ್ಯಕ್ರಮ ಮತ್ತು ಕಿರುಚಿತ್ರ ಪ್ರದರ್ಶನದ ಮೂಲಕ ಅರಿವು ಹಾಗೂ ಸಂತೋಷವನ್ನು ಹಂಚಿಕೊಂಡಿತು. ಆಯೂರ್ ಗ್ರಾಮದ ಪ್ರತಿಯೊಂದು ದಿನವೂ ಒಂದೊಂದು ಹೊಸ ಅನುಭವವನ್ನು ನೀಡುತ್ತಾ ಆರೋಗ್ಯ, ಅರಿವು, ಸೇವೆ ಮತ್ತು ಸಂತೋಷವನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸುವ ಅರ್ಥಪೂರ್ಣ ಪಯಣವಾಗಿ ಮುಂದುವರಿಯಿತು.
ಸಂಸ್ಥೆಗಳು ಆಯುರ್ ಗ್ರಾಮದ ಪಯಣದ 6ನೇ ದಿನವು ಆಯುರ್ವೇದದ ಪವಿತ್ರ ಶ್ಲೋಕ ಪಾರಾಯಣದೊಂದಿಗೆ ಆರಂಭವಾಯಿತು. ಶ್ಲೋಕಗಳ ಪಠಣದ ಮೂಲಕ ಆಯುರ್ವೇದದ ಜ್ಞಾನ ಪರಂಪರೆಯನ್ನು ಸ್ಮರಿಸುತ್ತಾ ದಿನದ ಚಟುವಟಿಕೆಗಳಿಗೆ ಮಂಗಳಕರ ಚಾಲನೆ ನೀಡಲಾಯಿತು. ನಂತರ ಯೋಗ ಮತ್ತು ಪ್ರಾಣಾಯಾಮದ ಅಭ್ಯಾಸವನ್ನು ನಡೆಸಲಾಯಿತು. ದೇಹ ಮತ್ತು ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಯೋಗದ ಮಹತ್ವವನ್ನು ತಿಳಿಸುತ್ತಾ ಗ್ರಾಮಸ್ಥರೊಂದಿಗೆ ಯೋಗಾಭ್ಯಾಸವನ್ನು ನಡೆಸಲಾಯಿತು. ಪಾದಗಳ ಹಿಮ್ಮಡಿಗಳನ್ನು ಮೇಲಕ್ಕೆತ್ತಿ ಕಾಲ್ಬೆರಳುಗಳ ಮೇಲೆ ನಿಲ್ಲಲು ಪ್ರಯತ್ನಿಸಿ. ದೇಹವನ್ನು ಮೇಲಕ್ಕೆ ಚಾಚಿ ಬೆನ್ನು ಪಕ್ಕದಲ್ಲಿ ಅಂಗೈಗಳನ್ನು ಐದ ಕಡೆ ಮುಖ ಮಾಡುವಂತೆ ಇರಿಸಿ ಆಳವಾಗಿ ಉಸಿರನ್ನು ಒಳಗೆಳೆದು ಉಸಿರನ್ನು ಬಿಡುತ್ತಾ ಎರಡೂ ಕಾಲುಗಳನ್ನು ನಿಧಾನವಾಗಿ 30 ಡಿಗ್ರಿ ಕೋನದವರೆಗೆ ಮೇಲಕ್ಕೆತ್ತಿ ನಂತರ 60 ಡಿಗ್ರಿ ಕೋನದವರೆಗೆ ಮೇಲಕ್ಕೆ ಎತ್ತಿ ತದನಂತರ 90 ಡಿಗ್ರಿ ಕೋನದವರೆಗೆ ಮೇಲಕ್ಕೆ ಎತ್ತಿ ಕೈಗಳ ಸಹಾಯದಿಂದ ಸೊಂಟವನ್ನು ಮೇಲಕ್ಕೆ ಎತ್ತಿ ಕಾಲುಗಳನ್ನು ತಲೆಯ ಹಿಂದೆ ನಿಧಾನವಾಗಿ ಕೊಂಡೊಯ್ಯಿರಿ. ಸಾಧ್ಯವಾದರೆ ಪಾದದ ಬೆರಳುಗಳನ್ನು ತಲೆಯ ಹಿಂದಿನ ನೆಲಕ್ಕೆ ಸ್ಪರ್ಶಿಸಿ ಮೊಣಕಾಲುಗಳನ್ನು ನೇರವಾಗಿರಿಸಿ. ಕೈಗಳನ್ನು ನೆಲದ ಮೇಲೆ ನೇರವಾಗಿ ಚಾಚಬಹುದು ಅಥವಾ ಬೆನ್ನಿಗೆ ಆಸರೆಯಾಗಿ ಇರಿಸಬಹುದು. ಶ್ಲೋಕ ಪಾರಾಯಣ, ಯೋಗ, ಪ್ರಾಣಾಯಾಮದ ನಂತರ ಆಯುರ್ ಗ್ರಾಮದ ಮುಖ್ಯ ಆರೋಗ್ಯ ಸೇವಾ ಚಟುವಟಿಕೆಯಾಗಿ ಚಾಲಕ್ಯ ತಂತ್ರ ವಿಭಾಗದ ವತಿಯಿಂದ ಇಂದ್ರಿಯಗಳ ತಪಾಸಣೆಯನ್ನು ನಡೆಸಲಾಯಿತು. ಕಣ್ಣು, ಕಿವಿ, ಮೂಗು ಸೇರಿದಂತೆ ಇಂದ್ರಿಯಗಳಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳನ್ನು ಪರಿಶೀಲಿಸಿ ಅಗತ್ಯವಿರುವವರಿಗೆ ಸೂಕ್ತ ಆರೋಗ್ಯ ಸಲಹೆಗಳನ್ನು ನೀಡಲಾಯಿತು. ತಪಾಸಣೆಯ ನಂತರ ಅಗತ್ಯವಿರುವ ಗ್ರಾಮಸ್ಥರಿಗೆ ಉಚಿತವಾಗಿ ಔಷಧಿಗಳನ್ನು ವಿತರಿಸಲಾಯಿತು. ಆರೋಗ್ಯದ ಅರಿವಿನ ಜೊತೆಗೆ ಅಗತ್ಯವಿರುವವರಿಗೆ ನೇರವಾಗಿ ಆರೋಗ್ಯ ಸೇವೆಯನ್ನು ತಲುಪಿಸುವ ಮೂಲಕ ಆಯುರ್ ಗ್ರಾಮದ ಸೇವಾ ಮನೋಭಾವ ಮತ್ತಷ್ಟು ಗಟ್ಟಿಯಾಯಿತು.
ಉಪನ್ಯಾಸಕರಾದ ರಜಿತಾ ಮ್ಯಾಮ್ ಅವರು ಆಸೀನರಾಗಬೇಕಂತ ಕೋರ್ತೀನಿ. ಹಾಗೆ ನಮ್ಮ ಕಾಲೇಜಿನ ದೀಪಿಕಾ ಮ್ಯಾಮ್ ಅವರನ್ನು ಸಹ ಕುತ್ಕೊಳ್ಬೇಕು ಅಂತ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೇನೆ. ಸಂಜೆಯಾಗುತ್ತಿದ್ದಂತೆ ಆರೋಗ್ಯದ ಕುರಿತಾದ ಜ್ಞಾನ ಮತ್ತು ಅರಿವನ್ನು ಮತ್ತಷ್ಟು ವಿಸ್ತರಿಸುವ ಸಲುವಾಗಿ ಆರೋಗ್ಯ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ದ್ರವ್ಯಗುಣ ವಿಭಾಗದ ಉಪನ್ಯಾಸಕರು ಹಾಗೂ ಸ್ತ್ರೀ ಮತ್ತು ಪ್ರಸೂತಿ ವಿಭಾಗದ ಉಪನ್ಯಾಸಕರು ಗ್ರಾಮಸ್ಥರನ್ನುದ್ದೇಶಿಸಿ ಆರೋಗ್ಯದ ಕುರಿತು ಅರಿವು ಮೂಡಿಸುವ ಉಪನ್ಯಾಸಗಳನ್ನು ನೀಡಿದರು. ಸರಳವಾದ ಭಾಷೆಯಲ್ಲಿ ಆರೋಗ್ಯದ ಮಹತ್ವವನ್ನು ವಿವರಿಸಿ ದೈನಂದಿನ ಜೀವನದಲ್ಲಿ ಅನುಸರಿಸಬಹುದಾದ ಆರೋಗ್ಯಕರ ಕ್ರಮಗಳ ಕುರಿತು ಗ್ರಾಮಸ್ಥರಿಗೆ ಮಾಹಿತಿ ನೀಡಲಾಯಿತು. ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಿಮ್ಮ ಅಮೂಲ್ಯವಾದ ಮಾತುಗಳು ನನ್ನಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಗುರಿಯತ್ತ ದೃಢ ಸಂಕಲ್ಪದಿಂದ ಸಾಗಲು ಪ್ರೇರಣೆ ನೀಡಿದೆ. ಜ್ಞಾನ ಮತ್ತು ಅರಿವಿನ ನಂತರ ಕಾರ್ಯಕ್ರಮಕ್ಕೆ ಮನರಂಜನೆಯ ಸ್ಪರ್ಶ ನೀಡಲಾಯಿತು. ಆಯುರ್ ಗ್ರಾಮದ ವಿದ್ಯಾರ್ಥಿಗಳಿಂದ ಮನರಂಜನಾ ಕಾರ್ಯಕ್ರಮ ಹಾಗೂ ನೃತ್ಯ ಪ್ರದರ್ಶನ ನಡೆಯಿತು. ವಿದ್ಯಾರ್ಥಿಗಳ ಉತ್ಸಾಹಭರಿತ ಪ್ರದರ್ಶನವು ಗ್ರಾಮಸ್ಥರಲ್ಲಿ ಸಂತೋಷ ಮತ್ತು ಉತ್ಸಾಹವನ್ನು ಮೂಡಿಸಿತು. ವಿದ್ಯಾರ್ಥಿಗಳ ನಂತರ ಗ್ರಾಮಸ್ಥರು ಸಹ ಉತ್ಸಾಹದಿಂದ ನೃತ್ಯ ಪ್ರದರ್ಶನ ನೀಡಿ ಕಾರ್ಯಕ್ರಮದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಿದರು. ಆಯುರ್ ಗ್ರಾಮ ಪಯಣದ ಕೊನೆಯ ದಿನವಾದ 7ನೇ ದಿನವು ಶ್ರದ್ಧೆ, ಶಿಸ್ತು ಮತ್ತು ಆರೋಗ್ಯದ ಸಂಕಲ್ಪದೊಂದಿಗೆ ಆರಂಭವಾಯಿತು. ಬೆಳಗಿನ ಶ್ಲೋಕ ಪಠಣದೊಂದಿಗೆ ದಿನದ ಕಾರ್ಯಕ್ರಮಕ್ಕೆ ಶುಭಾರಂಭ ಮಾಡಲಾಯಿತು. ಶ್ಲೋಕಗಳ ಪವಿತ್ರನಾದದೊಂದಿಗೆ ಆಯುರ್ವೇದದ ಜ್ಞಾನ ಪರಂಪರೆಯನ್ನು ಸ್ಮರಿಸಿ ದಿನದ ಚಟುವಟಿಕೆಗಳಿಗೆ ಮಂಗಳಕರ ಚಾಲನೆ ನೀಡಲಾಯಿತು. ನಂತರ ಬೆಳಗ್ಗೆ 6ರಿಂದ 7 ಗಂಟೆಯವರೆಗೆ ಯೋಗ ಮತ್ತು ಪ್ರಾಣಾಯಾಮವನ್ನು ನಡೆಸಲಾಯಿತು. ದೇಹ ಮತ್ತು ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಯೋಗ ಮತ್ತು ಪ್ರಾಣಾಯಾಮದ ಮಹತ್ವವನ್ನು ತಿಳಿಸುತ್ತಾ ಗ್ರಾಮಸ್ಥರು ಸಕ್ರಿಯವಾಗಿ ಭಾಗವಹಿಸಿದರು. ಈ ಯೋಗ ಮತ್ತು ಪ್ರಾಣಾಯಾಮದ ಅವಧಿಯಲ್ಲಿ ವಿಶೇಷವಾಗಿ ಗಮನ ಸೆಳೆದದ್ದು ಶ್ರೀ ರಾಘವೇಂದ್ರ ಸ್ವಾಮೀಜಿಯವರ ಬಳಿ ತರಬೇತಿ ಪಡೆದ ಶ್ರೀ ಭೈರಸಿದ್ದಪ್ಪನವರ ಪ್ರದರ್ಶನ. ಅವರು ನೇತಿ ಮತ್ತು ದೌತಿ ಎಂಬ ಯೋಗ ಶುದ್ಧೀಕರಣ ಕ್ರಿಯೆಗಳ ಪ್ರಾತ್ಯಕ್ಷಿಕೆಯನ್ನು ದೊಗ್ಗನಾಳ ಗ್ರಾಮದ ಜನರ ಮುಂದೆ ಪ್ರದರ್ಶಿಸಿದರು. ಈ ಪ್ರಾತ್ಯಕ್ಷಿಕೆಯ ಮೂಲಕ ಯೋಗದಲ್ಲಿರುವ ವಿವಿಧ ಶುದ್ಧೀಕರಣ ವಿಧಾನಗಳ ಕುರಿತು ಗ್ರಾಮಸ್ಥರಿಗೆ ಪರಿಚಯ ಮಾಡಿಕೊಡಲಾಯಿತು. ಗ್ರಾಮಸ್ಥರು ಕೂಡ ಈ ವಿಶೇಷ ಪ್ರದರ್ಶನವನ್ನು ಕುತೂಹಲದಿಂದ ವೀಕ್ಷಿಸಿ ಯೋಗದ ವಿವಿಧ ಆಯಾಮಗಳ ಬಗ್ಗೆ ಅರಿವು ಪಡೆದುಕೊಂಡರು. ತುಂಬ ಇದನ್ನು ದಿನನಿತ್ಯ ನಾವು ಮಾಡ್ತಾ ಇದ್ರೆ ಇದನ್ನು ಇಲ್ಲಿಗೆ ಬಿಟ್ಟರೆ ನಮಗೆ ಮೈಂಡ್ ಅವ್ರು ಹೇಳಿದ ಪ್ರಕಾರ ಇದನ್ನು ದಿನನಿತ್ಯ ಮಾಡ್ಕೊಂತ ನಮ್ಗೆ ಸ್ವಲ್ಪ ಎಷ್ಟು ಬರ್ತಾ ಮಾಡ್ತಾ ಇದ್ರೆ ಇನ್ನೂ ರಿಲೀಫ್ ಆಗಿಬಿಟ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ದಯವಿಟ್ಟು ಎಲ್ಲರೂ ಇದನ್ನು ಮಾಡ್ಬೇಕು ಮನೆಯಲ್ಲಿ ಇಷ್ಟು ಹೇಳಿ 7 ದಿನ ಎಲ್ಲ ಯೋಗ ಕಲಿಸಿದ ಫಸ್ಟು ನಮ್ಮ ಬೈರಣ್ಣವರು ಭಾಳ ಚೆನ್ನಾಗಿ ಮಾಡ್ತಾರೆ. ನಮ್ಮೂರಲ್ಲಿ ನಮಗೆ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಾಗಿಲ್ಲ. ಆದರೂ ಈಗ ಗೊತ್ತಾದ್ಮೇಲೂ ನಾವು ಹೇಳೋದೇನಪ್ಪ ಅಂದ್ರೆ ನಾಳಿಂದ ಮನೆಗೆ ಯಾರೂ ಮಾಡಲ್ಲ. ಸದ್ಯ ಇಲ್ಲೇ ಬಂದು ದಿನ ಕಂಟಿನ್ಯೂ ಮಾಡಿ ಬೈರಣ್ಣರೆಲ್ಲರೂ ನಮಗೆ ಮಾರ್ಗದರ್ಶನ ನೀಡಿ ಸದ್ಯ ನೀವು ಅವಾಗ ಇಲ್ಲ ಹೊರಗಡೆ ಇರ್ತೀರ ಒಂದೊಂದಿನ ಬಂದು ನೀವು ಸಜೆಷನ್ ಕೊಟ್ಟರೆ ಭಾಳ ಅನುಕೂಲ ಆಗುತ್ತದೆ. ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಿರಲಿ ಹೇಳ್ತಾನು. ಎಲ್ಲ ಸ್ಟೂಡೆಂಟ್ಗಳಿಗೆ ನನ್ನ ಧನ್ಯವಾದಗಳು. 7 ದಿನ ಯೋಗ ಕಲಿಸಿದವರಿಗೆ ಕೃತಜ್ಞತೆಯಿಂದ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದ. ಎಲ್ಲ ಸ್ಟೂಡೆಂಟ್ಗಳಿಗೆ ನಮ್ಮ ಕಡೆಯಿಂದ ಧನ್ಯವಾದವನ್ನು ತಿಳಿಸ್ತೀವಿ. ಅಂಕಲ್ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ನಾನು ಇದೇ
ಇದೇ ಫಸ್ಟ್ ಟೈಮ್ ಆ ಥರ ನೋಡಿದ್ದು. ತುಂಬ ಖುಷಿ ಆಯಿತು. ಅಂಕಲ್ ಹೀಗೆ ಬಿಡಬೇಡಿ, ಈಗ ಆದಷ್ಟು ಸಾಧ್ಯವಾದಷ್ಟು ಇನ್ನು ಹೆಚ್ಚಿನ ಜನ ಬರ್ತಾರೆ. ನೀವು ದಿನ ಮಾಡ್ತೀವಿ ಅಂತಂದರೆ ಸರಿ ಬರ್ತೀವಿ. ಯಾಕಂದ್ರೆ ಮನೆಗಿದ್ರೆ ಮಾಡೋಕ್ಕಾಗಲ್ಲ, ಇದನ್ನೆಲ್ಲ ನಾವು ಮನೆಗೆ ಬಂದಿದ್ರೆ ಅದು ಮುಗೀತು ಕತೆ, ಅಲ್ಲಿಗೆ ಮುಗ್ದೋಗುತ್ತೆ. ಮಾಡ್ತೀವಿ ಅನ್ನೋದೇ ಆದರೆ ಎಲ್ಲರೂ ಬಂದೇ ಬರ್ತಾರೆ. ದಯವಿಟ್ಟು ಇದೊಂದು ಒಂಚೂರು ಮುಂದೆ ಹರಿಸ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಶುಭ ಮುಂಜಾನೆ. ಇಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ನಮಗೆ ಅನೇಕ ತಿಳುವಳಿಕೆಗಳನ್ನು ನೀಡಿ ಯೋಗ ಸಾಮಾನ್ಯ ಗೊತ್ತು ಎಲ್ಲರಿಗೂ ಜನರಲ್ ಆಗಿ ಮಾಡೋದ್ರಿಂದ ಉಪಯೋಗ ಇದೆ ಅಂತ, ಆದರೆ ಮಾಡೋ ಪ್ರಯತ್ನನ ಯಾರೂ ಮಾಡೋದಿಲ್ಲ. ಏಕೆಂದರೆ ಬೆಳಿಗ್ಗೆ ಏಳೋದೇ ಲೇಜಿತನ ಹಂಗಿರ್ತೀವಿ. ಅದು ಒಂದು ಜೀವನದ ಶೈಲಿನ ರೂಢಿಸ್ಕೋಬೇಕು. ಮೇಲಾಗಿ ಅದನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ಹೆಚ್ಚು ಉಪಯೋಗ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲರಿಗೂ ವಿದ್ಯಾರ್ಥಿಗಳೆಲ್ಲರೂ ತುಂಬ ಚೆನ್ನಾಗಿ ಹೊಂದ್ಕೊಂಡು ನಮ್ಮ ಗ್ರಾಮದಲ್ಲಿ ಚೆನ್ನಾಗಿ ಓಡಾಡಿ ಚೆನ್ನಾಗಿ ಇದು ಮಾಡಿದ್ವಿ. ಎಲ್ಲರಿಗೂ ಧನ್ಯವಾದಗಳು. ಒಳ್ಳೆ ಡಾಕ್ಟ್ರುಗಳಾಗಿ, ಒಳ್ಳೆ ಪ್ರಾಮಾಣಿಕ ಡಾಕ್ಟ್ರುಗಳಾಗಿ ಅನ್ನೋದು ನನ್ನ ಆರೈಕೆ. ನಾನು ಮತ್ತೊಮ್ಮೆ ಕೇಳ್ಕೊಳ್ಳೋದೇನೆಂದ್ರೆ, ಮತ್ತೆ ಅಕಸ್ಮಾತ್ ಇನ್ನೊಂದು ಸರಿ ಆ ಥರ ಚಾನ್ಸ್ ಇದೆ, ಇನ್ನೊಂದು ಸರಿ ಕ್ಯಾಂಪ್ ಇರೋ ಥರ ಪದೇ ನಮ್ಮಲ್ಲಿ ಆಗಲಿಲ್ಲ ಕೇಳ್ಕೊಳ್ತೀವಿ. ಈಗ 2 ವರ್ಷದಿಂದಲೂ ಈಗ ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದೀನಿ. ದಿವಸ 8 ಮಾಡ್ತೀನಿ ಬೆಳಿಗ್ಗೆ. ಇಲ್ಲಿ ಮಾಡೇ ಬಂದು ಕುತ್ಕೊಂಡು ಮಾಡ್ತಾ ಇದ್ದೀನಿ. ನಮಗೆ 78 ವರ್ಷ ಈಗ. 12 ವರ್ಷದಿಂದ ನಾವು ಕುತ್ಕೊಂಡೆಲ್ಲ ಕಮ್ಮಿ, ಓಡಾಡೋದು ಜಾಸ್ತಿ. ಅದರಿಂದ ಆರೈಕೆ ಇವತ್ತು ಆಸ್ಪತ್ರೆ ಮಕ್ಕ ನೋಡಿದ ಹೊರ ಬಿಲ್ಡಿಂಗ್ಗಳು ಜಾಸ್ತಿ ಮಕ್ಕ ನೋಡಿಲ್ಲ. ಹಂಗೆ ಇರಲಿ, ನಮಗೆ ಏನು ಬೇಡ ಅಷ್ಟೇ. ತೆರೆಗಿಟ್ಬಿಡೋದು ಅಲ್ಪ ಸ್ವಲ್ಪ ವ್ಯಾಯಾಮ ಮಾಡಿ ಬುಕ್ ಇದೆಯಾ ಅಂತ ಹೇಳ್ತಾ ಕ್ಯಾಂಪು RSS ITC 9 ದಿವಸ ಯೋಗ ಮಾಡಿದ್ದೆ. ಅವಾಗ ನನಗೆ ಭಾಳ ಚೆನ್ನಾಗಿ ಅನಿಸಿತ್ತು. ಅಲ್ಲಿಂದ ಒಂದು ವಾರ ಮಾಡಿ ಆಮೇಲೆ ಕಂಟಿನ್ಯೂ ಮಾಡಲಿಲ್ಲ. ಅದಾದ್ಮೇಲೆ ಇದು 2ನೇ ಕ್ಯಾಂಪು, ಇದು ಚೆನ್ನಾಗಿತ್ತು. ಶಿಕ್ಷಕರು ಕಳಿಸ್ಬೇಕು ನೆಕ್ಸ್ಟ್ ಮಲಾಳಿಯಿಂದ ಅಂತ ಪಾಪ ಡಾಕ್ಟರ್ ಸರ್ ಹೇಳಿದ್ರು, ಈಶಾನ್ ಅವರು. ಪಾಪ ಅದಕ್ಕೋಸ್ಕರ ಅಷ್ಟಾಗಿ ಖರ್ಚು ಮಾಡಿ ಯೋಗ ಮಂದಿರ ಧ್ಯಾನ ಮಂದಿರ ಮಾಡಿದ್ದಾರೆ. ದಯವಿಟ್ಟು ನಮ್ಮೂರಲ್ಲೆಲ್ಲ ಇದನ್ನು ಉಪಯೋಗಿಸ್ಕೋಬೇಕು. ನೆಕ್ಸ್ಟ್ ಟೈಮ್ ಎಲ್ಲ ಶಿಕ್ಷಕರು ಕರ್ಸಲ್ರಿ. ಮತ್ತೊಂದು ಸತಿ ಒಂದು ವಾರ 10 ದಿವಸ ಕ್ಯಾಂಪ್ ಹಾಕಿ ಮತ್ತೆ ಯೋಗ ಮಾಡೋದು. ರಾಘವೇಂದ್ರ ಕಾಲೇಜಿನಿಂದ ಬಂದಿರುವ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗಳಿಗೆ ಧನ್ಯವಾದಗಳು. ನಮಗೆ ಯೋಗ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ಗಳಿದೆ. ಎಲ್ಲರೂ ದಿನನಿತ್ಯ ಯೋಗ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ತೇಜಸ್. ಯೋಗ ಮಾಡೋದ್ರಿಂದ ರಕ್ತ ಚಲನೆ ಆಗುತ್ತೆ, ಮೂಳೆಗಳಿಗೆ ಎಲ್ಲ ಗಟ್ಟಿಯಾಗಿರ್ತವೆ, ಆರೋಗ್ಯ ಏನೂ ಆಗಲ್ಲ, ಹುಷಾರಾಗಿರ್ಬೋದು. ಎಲ್ಲರೂ ದಿನನಿತ್ಯ ಎಲ್ಲರೂ ಯೋಗ ಮಾಡೋವಕ್ಕೆ ಬಂದಿಲ್ಲಿ ಅಂತ ಹೇಳ್ತೀನಿ. ಆಯುರ್ ಗ್ರಾಮದ 7 ದಿನಗಳ ಪಯಣದಲ್ಲಿ ಆರೋಗ್ಯದ ಅರಿವಿನ ಜೊತೆಗೆ ಪ್ರಕೃತಿಯೊಂದಿಗೆ ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುವ ಮತ್ತೊಂದು ಅರ್ಥಪೂರ್ಣ ಹೆಜ್ಜೆಯನ್ನು ಇಡಲಾಯಿತು. ದೊಗ್ಗನಾಳ ಗ್ರಾಮದ ಪರಿಸರದಲ್ಲಿ ವಿವಿಧ ಔಷಧೀಯ ಸಸ್ಯಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಆಯುರ್ವೇದದಲ್ಲಿ ಮಹತ್ವ ಹೊಂದಿರುವ ಸಸ್ಯಗಳನ್ನು ಗ್ರಾಮದಲ್ಲಿ ಬೆಳೆಸುವ ಮೂಲಕ ಅವುಗಳ ಉಪಯೋಗ ಮತ್ತು ಸಂರಕ್ಷಣೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಪ್ರಯತ್ನ ಮಾಡಲಾಯಿತು. ಸಸ್ಯಗಳನ್ನು ನೆಡುವುದು ಕೇವಲ ಪರಿಸರ ಸಂರಕ್ಷಣೆಯ ಕಾರ್ಯವಲ್ಲ, ಭವಿಷ್ಯದ ಪೀಳಿಗೆಗೆ ಆರೋಗ್ಯದ ಸಂಪತ್ತನ್ನು ಉಳಿಸುವ ಒಂದು ಜವಾಬ್ದಾರಿಯೂ ಹೌದು. ಆಯುರ್ವೇದದ ಜ್ಞಾನವನ್ನು ಜನರಿಗೆ ತಲುಪಿಸುವುದರ ಜೊತೆಗೆ ಆ ಜ್ಞಾನಕ್ಕೆ ಆಧಾರವಾಗಿರುವ ಔಷಧೀಯ ಸಸ್ಯಗಳನ್ನು ಸಂರಕ್ಷಿಸುವ ಸಂಕಲ್ಪವು ಈ ಮೂಲಕ ಮೂಡಿಬಂದಿತು. ಹೀಗೆ ಆಯುರ್ ಗ್ರಾಮವು ಆರೋಗ್ಯದ ಅರಿವಿನ ಬೀಜವನ್ನು ಜನರ ಮನದಲ್ಲಿ ಬಿತ್ತಿದಂತೆ ಔಷಧೀಯ ಸಸ್ಯಗಳ ರೂಪದಲ್ಲಿ ಮಣ್ಣಿನಲ್ಲಿಯೂ ಆರೋಗ್ಯದ ಬೀಜವನ್ನು ಬಿತ್ತಿತು. 7 ದಿನಗಳ ಕಾಲ ದೊಗ್ಗನಾಳ ಗ್ರಾಮದಲ್ಲಿ ನಡೆದ ಆಯುರ್ ಗ್ರಾಮದ ಪಯಣಕ್ಕೆ ಇದೀಗ ಸಾರ್ಥಕ ಸಮಾರೋಪದ ಕ್ಷಣ. ಆರೋಗ್ಯ, ಅರಿವು, ಸೇವೆ, ಸಂಸ್ಕೃತಿ ಮತ್ತು ಆತ್ಮೀಯತೆಯಿಂದ ತುಂಬಿದ್ದ ಈ 7 ದಿನಗಳ ಅನುಭವಕ್ಕೆ ತೆರೆ ಎಳೆಯುವ ಸಲುವಾಗಿ ಸಮಾರೋಪ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕೈಯಲ್ಲಿ ಕರ್ಮ ಇರಲಿ, ಮನದಲ್ಲಿ ಧರ್ಮ ಇರಲಿ, ಮಾತಿನಲ್ಲಿ ಸತ್ಯ ಇರಲಿ, ತಲ್ಲಿ ದಯ ಇರಲಿ. ಕೂಡಲ ಸಂಗಮ ದೇವ ಬಸವಣ್ಣ ಧನ್ಯವಾದ. ವಾಚನ ಬೆನಕ
ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಚಟಕ ಬಂಡಿ, ಇದು ವಿಧಿ ಓಡಿಸುವ ಬಂಡಿ. ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ, ದಯಾಮಯ ಗುರು ಕರುಣಾಮಯ, ಕರುಣೆಯು ಬೇಕಂತೆ. ಓಡಿ ಓಡಿ ಬಂದು ಹಣಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿ ತಡ ಮಾಡದೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಆಯುರ್ ಗ್ರಾಮ 3.0 ಇಂದು ಯಶಸ್ವಿಯಾಗಿ ತನ್ನ ಸಮಾರೋಪವನ್ನು ಅರಿವು, ಆಯುರ್ವೇದದ ಮಹತ್ವ ಮತ್ತು ಸಮಾಜದೊಂದಿಗೆ ನಮ್ಮ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಈ ಪಯಣ ಇಂದು ಸಾರ್ಥಕ ಕ್ಷಣವನ್ನು ತಲುಪಿದೆ. ಕಾರ್ಯಕ್ರಮವು ಪ್ರಾರ್ಥನೆಯೊಂದಿಗೆ ಶುಭಾರಂಭವಾಯಿತು. ವಿನಂತಿ. ಮೃತ್ಯುನಾಶಂ ದಾತಾರಮೇಶಂ ವಿವಿಧೌಷಧೀನಾಂ ಧನ್ವಂತರಿಂ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ. ನಂತರ ಶ್ರೀ ರಾಘವೇಂದ್ರ ಸ್ವಾಮೀಜಿ ಹಾಗೂ ಶ್ರೀ ಸೂರ್ದಾಸ್ ಜಿ ಸ್ವಾಮೀಜಿ ಅವರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವಪೂರ್ವಕವಾಗಿ ನಮನ ಸಲ್ಲಿಸಲಾಯಿತು. ತದನಂತರ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಉಪನ್ಯಾಸಕರು, ಗಣ್ಯರು ದೀಪ ಬೆಳಗಿಸುವ ಮೂಲಕ ಸಮಾರೋಪ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆ ನೀಡಿದರು. ಕಾರ್ಯಕ್ರಮದ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಸಂಯೋಜಕರು, ಉಪನ್ಯಾಸಕರು ಹಾಗೂ ಗ್ರಾಮಸ್ಥರು ಕಳೆದ 7 ದಿನಗಳ ಆಯುರ್ ಗ್ರಾಮದ ಅನುಭವಗಳನ್ನು ಹಾಗೂ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ಫಸ್ಟ್ ಆಫ್ ಆಲ್ ನಾನು ಹೇಳುವುದೇನೆಂದರೆ, ಈ ವಿದ್ಯಾರ್ಥಿಗಳು ಬಂದಿರಲ್ಲ 7 ದಿನ ಕ್ಯಾಂಪ್ ಹಾಕಿದಾರಲ್ಲ, ಅವರಿಗೆ ತುಂಬ ತುಂಬ ಧನ್ಯವಾದಗಳು. ತಿಳ್ಕೊಳ್ಳಿರೋ ವಿಷಯಗಳೆಲ್ಲ ತಿಳ್ಕೊಂಡಿದ್ದೀವಿ. ಯೋಗದ ಬಗ್ಗೆ ಆಗಲಿ, ಆರೋಗ್ಯದ ಬಗ್ಗೆ ಆಗಲಿ, ಊಟದ ಬಗ್ಗೆ ಆಗಲಿ, ನಾವು ಹೆಂಗಿರಬೇಕು, ನಮ್ಮ ಆರೋಗ್ಯ ನಮ್ಮ ಕೈಲಿ ಅಂತ ತಿಳಿಸಿದ್ದಾರೆ. ಇಷ್ಟು ಹೇಳಿ ಧನ್ಯವಾದಗಳು. ವೈದ್ಯ ನಾರಾಯಣ ಹರಿ ಅಂತಾರೆ. ವೈದ್ಯರು ದೇವರಿಗೆ ಸಮಾನ. ಏಕೆಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇರೋದಿಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಒಂದು ಆರೋಗ್ಯ, ಮಾನಸಿಕ ಅಥವಾ ದೈಹಿಕ ಆರೋಗ್ಯಕ್ಕೆ ಸಕಲ ಸಂದರ್ಭದಲ್ಲೂ ನಮಗೆ ಯಾವುದೇ ಆಪತ್ತಿನ ಕ್ಷಣದಲ್ಲೂ ಜೊತೆಯಾಗಿ ನಿಲ್ತಕ್ಕಂಥವರು ನಮ್ಮ ವೈದ್ಯ ತಂಡ. ತಾಯಿಯಂದಿರು, ಅಕ್ಕ ತಂಗಿಯರು ಮತ್ತು ಅಣ್ಣ ತಮ್ಮಂದಿರು ಮತ್ತು ನನ್ನ ಚಿಕ್ಕ ಪುಟ್ಟ ಮಕ್ಕಳು ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಹಾಗೆ ವಿಶೇಷವಾಗಿರ್ತಕ್ಕಂಥ ನನ್ನ ನೆಚ್ಚಿನ ವಿದ್ಯಾರ್ಥಿಗಳು ಕೂಡ ನನ್ನ ದೊಗ್ಗನಾಳ ಗ್ರಾಮದ ಜನರೊಂದಿಗೆ ಬೆರೆತು ನಡೆಸಿದ ಆರೋಗ್ಯ ತಪಾಸಣೆ, ಯೋಗ ಮತ್ತು ಪ್ರಾಣಾಯಾಮ, ಮಕ್ಕಳ ಚಟುವಟಿಕೆಗಳು, ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳು, ಔಷಧೀಯ ಸಸ್ಯಗಳ ನೆಡುವಿಕೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನೆನಪುಗಳನ್ನು ಮೆಲುಕು ಹಾಕಲಾಯಿತು. ಈ 7 ದಿನಗಳ ಪಯಣ ಯಶಸ್ವಿಯಾಗಲು ದೊಗ್ಗನಾಳ ಗ್ರಾಮದ ಜನತೆ ನೀಡಿದ ಸಹಕಾರ, ಆತ್ಮೀಯತೆ ಮತ್ತು ಪ್ರೋತ್ಸಾಹಕ್ಕೆ ಕೃತಜ್ಞತೆ ಸಲ್ಲಿಸಲಾಯಿತು. ಅವರ ಗೌರವ ಮತ್ತು ಸಹಕಾರಕ್ಕೆ ಪ್ರತಿಯಾಗಿ ಔಷಧೀಯ ಸಸ್ಯಗಳನ್ನು ನೀಡಿ ಗೌರವಿಸುವ ಮೂಲಕ ಧನ್ಯವಾದಗಳನ್ನು ಅರ್ಪಿಸಲಾಯಿತು. ಇದು ಕೇವಲ ಒಂದು ಸನ್ಮಾನವಾಗಿರಲಿಲ್ಲ, ಆಯುರ್ವೇದದ ಆರೋಗ್ಯ ಪರಂಪರೆಯನ್ನು ಮುಂದುವರೆಸುವ ಒಂದು ಸಣ್ಣ ಸಂಕಲ್ಪದ ಸಂಕೇತವಾಗಿತ್ತು.
ಕೊನೆಗೆ 7 ದಿನಗಳ ಕಾರ್ಯಕ್ರಮದ ಸ್ಮರಣೀಯ ಕ್ಷಣಗಳನ್ನು ಮತ್ತಷ್ಟು ವಿಶೇಷಗೊಳಿಸಲು ನೃತ್ಯ ಪ್ರದರ್ಶನದ ಮೂಲಕ ಕಾರ್ಯಕ್ರಮಕ್ಕೆ ಸಂಭ್ರಮದ ತೆರೆ ಎಳೆಯಲಾಯಿತು. ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಉತ್ಸಾಹಭರಿತ ಭಾಗವಹಿಸುವಿಕೆಯಿಂದ ಇಡೀ ವಾತಾವರಣ ಸಂತೋಷದಿಂದ ತುಂಬಿತು. ಹೀಗೆ ಪ್ರಾರ್ಥನೆಯಿಂದ ಆರಂಭವಾದ ಆಯೂರ್ ಗ್ರಾಮದ 7 ದಿನಗಳ ಪಯಣ ಆರೋಗ್ಯದ ಅರಿವನ್ನು ಮೂಡಿಸಿ, ಸೇವೆಯ ಸ್ಪರ್ಶವನ್ನು ನೀಡಿ, ಜನರೊಂದಿಗೆ ಆತ್ಮೀಯತೆಯನ್ನು ಬೆಳೆಸಿ, ಅಂತಿಮವಾಗಿ ಕೃತಜ್ಞತೆ ಮತ್ತು ಸಂಭ್ರಮದೊಂದಿಗೆ ಸಾರ್ಥಕವಾಗಿ ಪೂರ್ಣಗೊಂಡಿತು. ಆಯೂರ್ ಗ್ರಾಮ ಮುಗಿದರೂ ಅದು ಬಿತ್ತಿದ ಆರೋಗ್ಯದ ಅರಿವು, ಬೆಳೆಸಿದ ಆತ್ಮೀಯತೆ ಮತ್ತು ಉಳಿಸಿದ ನೆನಪುಗಳ ದೊಗ್ಗನಾಳದ ಜನರೊಂದಿಗೆ ಸದಾ ಉಳಿಯಲಿ ಎಂಬ ಆಶಯದೊಂದಿಗೆ ಆಯೂರ್ ಗ್ರಾಮದ ಈ ಸುಂದರ ಪಯಣಕ್ಕೆ ಹೃದಯಪೂರ್ವಕ ವಿದಾಯ. ದಯಮಾಡಿ ಸಿದ್ದೇಶಣ್ಣ ಅವರು ಎಲ್ಲಿದ್ರು ಬರಬೇಕು. ನೆನಪೆ ನನಗೆ ಜೀವನ ಉಸಿರಾಯ್ತು, ಬಾಬಾ ನಿನ್ನ ನುಡಿಯೇ ನನಗೆ ಪ್ರೇಮ ನಡಿಗೆಯಾಯ್ತು. ಬಾಬಾ ಪ್ರೀತಿಯ ಮಾತೆ